ಎಲ್ಲಿ ಯಾರು ಬರ್ಲೇ ಇಲ್ವಲ್ಲ ಇಷ್ಟೊತ್ತಾದ್ರು. ಗಜೇಂದ್ರ ನೋಡಿದ್ರೆ ನಮ್ಮ ಅಪ್ಪ ನಮ್ಮ ಚಿಕ್ಕಪ್ಪ ಎಲ್ಲರೂ ಬರ್ತಿದ್ದಾರೆ ಮನೆ ಹತ್ರ ನಿಮ್ಮ ಅಪ್ಪನ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿರು. ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ನಿನ್ನೆ ರೂಟ್ ಏನಾರು ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ. ನಮ್ಮದ್ ಮೇಲೆ ಈ ಕಡೆ ಒಂದ್ ಸ್ವಲ್ಪ ತೋಟದ ಮನೆ ಬೇರೆ. ಗೊತ್ತಾಯ್ತೋ ಗೊತ್ತಾಗ್ಲಿಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ನೋಡೋಣ ಗಜೇಂದ್ರಗೆ ಫೋನ್ ಮಾಡಿ ಕೇಳ್ದ ನಾನು. ಅಲ್ಲಿ ಯಾವ್ದೋ ಕಾರ್ ಬರಂಗಾಗ್ತಿದೆ. ಸಾಮಾನ್ಯಕ್ಕೆ ಅವರೇ ಇರ್ಬೋದಾ ನೋಡೋಣ. ನಾನು ಒಳಗಡೆ ಹೋಗ್ಬಿಡ್ತೀನಿ. ಅಪ್ಪ ಅಮ್ಮ ಯಾರು ಕರೆದ್ರೆ ಹೋಗ್ಲಿ, ನಾನು ಮುಂದೆ ನಿಂತ್ಕೊಳ್ಳೋದು ಬೇಡ. ಸಾಮಾನ್ಯಕ್ಕೆ ಕಾರ್ ಬರ್ತೈತಲ್ಲ ಅದೇ ಕಾರ್ ಅನ್ಸುತ್ತೆ ಬರ್ತಿರೋದು. ಹೋಗ್ಬಿಡ್ತೀನಿ ನಾನು ಒಳಗಡೆ, ಬೇಗ ಹೋಗ್ಬಿಡ್ತೀನಿ. ಪಾಪ ರಂಗಪ್ಪ ಅವ್ರು ಹೇಳಿದ್ದು ಇದೇ ಮನೆ ಅಲ್ಲ. ಅಲ್ಲಿ ಊರೊಳಗೆ ಕೇಳಿದಾಗ ನಾವು ಇಲ್ಲಿ ತೋಟದ ಮನೆ ಐತೆ ನೋಡಿ ಅಲ್ಲಿ ಅಂತ ಹೇಳಿರಲ್ಲ, ಇದೇ ಮನೆ ಅನ್ಸುತ್ತೆ ಕಣ. ಏನ ಅಣ್ಣ ನನಗೂ ಗೊತ್ತಾಗ್ತಿಲ್ಲ. ಅತ್ಲಾಗಿಂದ ಇತ್ಲಾಗಿಂದ ಅತ್ಲಾಗಿ ನಮಗೂ ಸುತ್ತಾಡಿ ಸಾಕಾಗೋಯ್ತು ಕಣಪ್ಪ. ಅತ್ಲಾಗಿ ಇದೇ ಮನೇನೋ ಏನ್ ಬೇರೆ ಮನೇನೋ ನೋಡೋಣ. ಕೇಳೋದು ಒಂದು ಮಾತು ಕೇಳೋಣಂತೆ. ಕರಿಯಣೆಯ ಒಂದ್ಸಲಿ ನೋಡೋಣ. ನಾನ್ ಕರಿಯಲ್ ಕಳ್ಳಲಿ ಪಾಪ ರಂಗಪ್ಪ, ನನ್ಗೊಂಥರ ಆಗುತ್ತೆ. ಪಾಪ ಲೆಕ್ಕಾಚಾರಿ ಬಾರ್ಲ ಇಲ್ಲಿ, ಮುದುಕ್ ಬಾರ ಇಲ್ಲಿ ಹೋಗ್ಬಿಟ್ಟು ರಾಜೇಶ್ ಅಣ್ಣನ ಮನೆ ಇದೇನಾ ಅಂತ ಒಂದ್ ಮಾತು ಕೇಳಿ ಹೋಗ್ಲಾ ಪಾಪ, ನೋಡೋಣ. ಆಯ್ತು ಸಾವ್ಕಾರ್ರೆ, ಆಯ್ತು. ನಾನೇ ಹೋಗಿ ಕರಿತೀನಿ. ನೀವ್ ಈ ಕಡೆ ಬನ್ನಿ, ನೀವ್ ಈ ಕಡೆ. ರಂಗಜ್ಜ ತಡಿ ರಂಗಜ್ಜ, ನಾನು ಕೇಳ್ತೀನಿ. ರಾಜೇಶ್ ಅಣ್ಣನ ಮನೆ ಇದೇನಾ ಅಂತ ಕೇಳ್ತೀನಿ, ತಡೀರಿ. ತೋಟದ ಮನೆ ರಾಜೇಶ್ ಅಣ್ಣ ಅಲ್ವಾ? ಕಡ್ಲ ಪಾಪ, ತೋಟದ ಮನೆ ರಾಜೇಶ್ ಅಣ್ಣ ಅಂತ ಕರಿಯೋ, ಬೇಗ ಒತ್ತು ಮಾಡ್ಬಿಡವು. ಇದೇ ಮನೆನೋ ಏನೋ, ಮುಂದೆ ಏನಾರು ಹೋಗ್ಬೇಕೋ ಏನೋ. ಅರೆ 2-3 ಮನೆ ಹಂಗೆ ಹೋಗಿ ಬಂದ್ಬಿಟ್ಟಿದೀವಿ. ಮುಂದೆ ಹೋಗಿ ಅಂತ ಕಳ್ಸಿದ್ದಪ್ಪ ಅತ್ಲಗಿ. ಇನ್ನು ಎಷ್ಟು ಮುಂದೆ ಹೋಗ್ಬೇಕು, ಇನ್ನು ಎಲ್ ಮನೆ ಸಿಗುತ್ತೋ ನನ್ಗಂತೂ ಗೊತ್ತಾಗ್ತಿಲ್ಲ. ಅಲ್ಲ ಕಣ್ಲ ಪಾಪ ರಂಗಪ್ಪ, ಈಗ ಹೆಂಗ್ಲ ಕೇಳೋದು? ನಮ್ಮ ಹುಡ್ಗ ನಿಮ್ ಹುಡುಗಿಗೆ ಪ್ರೀತಿ ಮಾಡ್ತಿದ್ದಾನೆ, ಇಷ್ಟಪಟ್ಟಿದ್ದಾನೆ, ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಆಗುತ್ತಿಲ್ಲ ರಂಗಪ್ಪ. ಹೆಂಗ್ಲ ಮಾತಾಡೋದು? ನನ್ಗಂತೂ ಏನ್ ಮಾತಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ ಅತ್ಲಗಿ. ಈ ಹುಡುಗರುಗಳು ಮಾಡೋದು ಒಂದೊಂದು ಎರಡೆರಡಲ್ಲ ಅತ್ಲಗಿ. ಏನ್ ಕೇಳೋದು ಏನೋ. ಅವ್ರಿಗೇನು ಇಷ್ಟ ಆಯ್ತು, ಅವ್ರ ನೆಂಟ್ರಲ್ಲಿ ನೆಂಟ್ರು ಯಾರು ಹುಡುಗರು ಯಾರಿಗಾರ ನೋಡಿರ್ತಾರೋ ಮದುವೆ ಮಾಡೋದಿಕ್ಕೆ, ಏನಾರು ಸಂಬಂಧ ಏನಾರು ಗೊತ್ತು ಮಾಡ್ಕೊಂಡಿರ್ತಾರೋ ಏನೋ. ಇಲ್ಲ ಮಾಡ್ಕೊಡಲ್ಲ ಅಂತ ಹೇಳಿದ್ರೆ ನನ್ಗೊಂಥರ ಅವಮಾನ ಆಗಂಗ ಆಗೋಗ್ಬಿಡುತ್ತಲ್ಲ ರಂಗಪ್ಪ. ಹೆಂಗ್ ಕೇಳೋದು ಏನೋ, ಅದೇ ಯೋಚನೆ ಆಗ್ತೈತೆ, ಅದೇ ಚಿಂತೆ ಆಗ್ತೈತೆ ಅವಾಗ್ಲಿಂದಾನು. ಅಣ್ಣ ನಾನು ಯಾಕೆ ಹೇಳು ನಿನ್ ಜೊತೆ ಬಂದಿರೋದು? ನಿನ್ಗೆ ಹಿಂಗ ಆಗುತ್ತಂತಾನೆ. ನಿನ್ಗೇನು ಮಾತಾಡಕ್ ನಾನೇನ್ ಬಿಡಲ್ಲ. ನಾನಿಲ್ವಾ? ನಾನು ಮಾತಾಡ್ತೀನಿ, ನೀನ್ ಸುಮ್ಕಿರುವ. ನೀನ್ ತಲೆ ಯಾಕೆ ಕೆಡಿಸ್ಕೊಳ್ತೀಯ? ನೀನ್ ಸುಮ್ನೆ ಕುತ್ಕೊಂಡ್ಬಿಡು, ನೀನ್ ಹೇಳ್ತೀನಿ. ನಾನು ಇದೀನಿ. ನಾನು ಯಾಕೆ ಹೇಳೋ ಬಂದಿರೋದು? ನೀನು ಮಾತಾಡಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಹಿಂಗೆಲ್ಲ ಕೇಳಲ್ಲ ನೀನು, ಬಾಯ್ ಬಿಟ್ಟು ಕೇಳೋದು ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು. ಅದಕ್ಕೆ ನಾನು ಬಂದಿರೋದು. ನೀನ್ ಆರಾಮಾಗಿ ನಿನ್ಕ, ನಾನು ಎಲ್ಲ ನೋಡ್ಕೊಳ್ತೀನಿ. ಏನಪ್ಪ ಅತ್ಲಗಿ, ನಿನ್ ಮೇಲೆ ಭಾರ ಇಟ್ಟು ನಾನು ಬಂದಿದ್ದೀನಿ. ಏನ ಅತ್ಲಗಿ, ಮಗ ಏನೋ ಇಷ್ಟಪಟ್ಟಿದ್ದಾನ ಅತ್ಲಗಿ ಅಂತವನೇನಲ್ಲ ಅತ್ಲಗಿ. ಏನೋ ಅವನ್ ಮುಂದೆ ಬೊಯ್ದೆ ಅಷ್ಟೇ ಅವನಿಗೆ. ಹೆಂಗ ಅತ್ಲಗಿ ಇಷ್ಟಪಟ್ಟಿದ್ದಾನ ಅತ್ಲಗಿ ನೋಡಿ. ಅತ್ಲಗಿ ಒಬ್ರಿಗೊಬ್ರು ತುಂಬಾ ಇಷ್ಟಪಟ್ಟಿದಾರಂತೆ ಅತ್ಲಗಿ. ನೋಡಿ ನಾವು ಹಿರಿಯವ್ರ ಅಂದ್ಮೇಲೆ ನೋಡಿ ಮದುವೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾನೆ. ನೋಡೋಣ ಹೆಂಗ ದೇವ್ರ ದಯದಿಂದ ಅತ್ಲಗಿ ಸಂಬಂಧ ಒಂದಾಗ್ಬಿಟ್ರೆ ಸಾಕಣಪ್ಪ ಅತ್ಲಗಿ. ಅಣ್ಣ ಅಣ್ಣ, ಯಾರಿದ್ದೀರಾ ಮನೆ ಒಳಗಡೆ? ಅಣ್ಣ ಪಾಪ, ಯಾರಮ್ಮ ಮನೆ ಒಳಗಡೆ? ಯಾರು ಇದೀರೇನ್ರಪ್ಪ? ಇದೇನಿದು, ಯಾರೋ ಬಂದಿದಾರಲ್ಲ. ಯಾರೋ ಕರೆದಂಗಾಯ್ತು. ನೋಡಿದ್ರೆ ಕಾರ್ಗಿರಲ್ಲೆಲ್ಲ ಜೋರಾಗಿ ಬಂದಿದ್ದಾರೆ. ಯಾರಿರ್ಬೇಕು ಇವರು? ಇದೇನಿದು, ಯಾರು ಇವರು? ಕಾರಲ್ಲೆಲ್ಲ ಬಂದ್ಬಿಟ್ಟಿದಾರಲ್ಲ. ಗುರುತು ಪರಿಚಯ ಮಾತ್ರ ನನಗಂತೂ ಇಲ್ಲ ಇವ್ರು ಯಾರಂತ. ನೋಡಿದ್ರೆ ಯಾರೋ ಹೊಸಬ್ರು ಅನ್ನಂಗೆ ಕಾಣಿಸ್ತಿದ್ದಾರೆ. ಸಾಮಾನ್ಯಕ್ಕೆ ಬೇರೆ ಮನೆಯೆಲ್ಲ ಹೋಗಕ್ಕೆ ಬಂದಿದ್ದಾರೆ. ದಾರಿ ಗೊತ್ತಾಗ್ಲಿಲ್ಲ ಅನ್ಸುತ್ತೆ, ಕೇಳೋದಕ್ಕೆ ಬಂದಿದ್ದಾರೆ. ಏನಪ್ಪ, ಏನು ಕರೆದಿದ್ದು? ಏನು ದಾರಿ ಗೊತ್ತಾಗ್ತಿಲ್ವಾ ನಿಮ್ಗೆ? ಯಾರ ಮನೆಗೆ ಹೋಗ್ಬೇಕಿತ್ತು ನೀವು? ಅಯ್ಯೋ ಅಣ್ಣ, ನಾವು ನಿಮ್ಮ ಮನೆಗೆ ಬರ್ಬೇಕಿತ್ತು ಕಣ. ಇದು ತೋಟದ ಮನೆ ರಾಜೇಶ್ ಅಣ್ಣನ ಮನೆ ಅಂದ್ರೆ ಇದೆ ತಾನೆ? ನಾವು ಅವ್ರ ಮನೆಗೆ ಹೋಗ್ಬೇಕಿತ್ತು, ತೋಟದ ಮನೆ ರಾಜೇಶ್ ಅಣ್ಣನ ಮನೆಗೆ. ಅಯ್ಯೋ 2-3 ಮನೆ ಕೇಳ್ಕೊಂಡ್ ಬಂದು ಕಾರಣ ಅತ್ಲಾಗಿ. ಮುಂದೆ ಇದೆ ಅಂತ ಕಳ್ಸಿದ್ದು ಎಲ್ಲಾರು ಅತ್ಲಾಗಿ. ನಮ್ಗಂತೂ ಗೊತ್ತಾಗ್ತಿಲ್ಲ ಏನಿಲ್ಲ. ಅರ್ಧ ಗಂಟೆಯಿಂದ ಬರೀ ಹಿಂಗೆ ಆಗ್ತೈತೆ ಕಣ. ಅಣ್ಣ ಯಾವ್ದಣ್ಣ ತೋಟದ ಮನೆ ರಾಜೇಶ್ ಅಣ್ಣನ ಮನೆ? ತೋಟದ ಮನೆ ರಾಜೇಶ್ ಅಣ್ಣನ ಮನೆನಾ? ನೋಡಪ್ಪ, ಇದು ನಾನೇ ಕಣಪ್ಪ. ತೋಟದ ಮನೆ ರಾಜೇಶ್ ಅಣ್ಣ ಅಂದ್ರೆ ನನಗೆ ಕರಿಯೋದು. ಏನಾಗ್ಬೇಕಿತ್ತು? ನನಗೆ ಹುಡ್ಕೊಂಬಂದ್ಬಿಟ್ಟಿದ್ದೀರಲ್ಲ. ಸಾಮಾನ್ಯಕ್ಕೆ ಅಂದಾಗೆ ನೀವು ಯಾರಂತಾರೆ ನನಗೆ ಪರಿಚಯ ಇಲ್ಲ. ನೀವು ಯಾವ ಊರವರು, ಏನು ಕಾರಲ್ಲೆಲ್ಲ ಬಂದಿದ್ದೀರಲ್ಲ, ಏನು ಸಮಾಚಾರ? ಅವರು ಬೇರೆ ಯಾರೋ ದೊಡ್ಡ ಮನುಷ್ಯರು ಹಿರಿಯರು ಅಂದಂಗೆ ಇದ್ದಾರೆ. ಯಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಏನಕ್ಕೆ ಬಂದಿದ್ದೀರ ಅಂತಾನೂ ಗೊತ್ತಾಗ್ತಿಲ್ಲ. ಲೇ ಪಾಪ, ಯಾರಪ್ಪ ನೀವು? ನಾವು ನೋಡಿ ಇವ್ರೆ ರಾಜೇಶ್ ಅಣ್ಣರೇ, ತೋಟದ ಮನೆ ರಾಜೇಶ್ ಅಣ್ಣ ಅಂದ್ರೆ ನೀವೇನಾ?
ಹೌದು ಹೌದು ಇವ್ರೆ, ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನಗೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೌದು, ನಾನೇ ತೋಟದ ಮನೆ ರಾಜೇಶಣ್ಣ ಅಂತ. ನನ್ನಿಂದ ನಿಮ್ಗೆ ಏನಾಗ್ಬೇಕಿತ್ತು ಅಂತ ಗೊತ್ತಾಗ್ಲಿಲ್ವಲ್ಲ? ಏನಾರ ಸಹಾಯ ಏನಾರ ಆಗ್ಬೇಕಿತ್ತ? ಅಲ್ಲ, ನನಗೆ ನಿಮ್ಮ ಪರಿಚಯ ಇಲ್ಲ, ಆದ್ರೆ ನೀವು ನನಗೆ ಹೆಸರಿಟ್ಟು ಕರಿತಿದ್ದೀರ ತೋಟದ ಮನೆ ರಾಜೇಶಣ್ಣ ಅಂತ. ಅಂದಾಗೆ ನನ್ನ ಬಗ್ಗೆ ನಿಮ್ಗೆ ತಿಳಿದಿರುತ್ತೆ ಅಂದ್ಕೊಂಡಿದ್ದೀನಿ. ಏನ್ ಕೆಲಸ ಅಂತ ಗೊತ್ತಾಗ್ಲಿಲ್ಲ, ಏನಾಗ್ಬೇಕಿತ್ತು ನನ್ನಿಂದ? ಏನು ಇಲ್ಲ ಗೌಡ್ರೆ, ನಾವು ನಿಮ್ ತಾವ ಸ್ವಲ್ಪ ಮಾತಾಡ್ಬೇಕಿತ್ತು. ಏನೋ ಮುಖ್ಯವಾದ ವಿಚಾರನೆ ಮಾತಾಡ್ಬೇಕಿತ್ತು, ಹಂಗಾಗಿ ಬಂದಿದೀವಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ. ಏನಿದ್ರು ಇಲ್ಲ ಆಚೆ ಕಡೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಂಥ ವಿಚಾರಗಳನ್ನೆಲ್ಲ ಒಂದ್ಸಲಿ ಕೂತ್ಕೊಂಡು ಮಾತಾಡಿದ್ರೆ ಸರಿ ಆಗ್ತಿತ್ತು ಅನ್ಸುತ್ತೆ. ಹೌದ್ರಾ? ಬನ್ನಿ ಮತ್ತೆ ಮನೆ ಒಳಗಡೆನೆ ಬನ್ನಿ ಇವ್ರೆ. ನೀವು ಯಾವ ಊರವರು ಏನು ಎತ್ತ ಅಂತ ನನಗೆ ಗೊತ್ತಾಗಿದ್ರೆ ನನಗೆ ಸರಿ ಆಗ್ಬಿಡೋದು. ಯಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ನೋಡಪ್ಪ, ನಿಮ್ಗೆ ಪರಿಚಯ ಇಲ್ಲ ಅನ್ಸುತ್ತೆ, ಆದ್ರೆ ಸುತ್ತಮುತ್ತಲ ಹಳ್ಳಿಲಿ ಅಕ್ಕಪಕ್ಕ ದೂರವ್ರಿಗೆ ಎಲ್ಲಾರ್ಗು ಕೂಡ ನಾನು ಪರಿಚಯ ಇದ್ದೀನಿ ಕಣಪ್ಪ. ಸರಿನಾ? ಸಾವುಕಾರರು ಅಂದ್ರೆ ನಾನೇ ಕಣಪ್ಪ, ನಮ್ಮ ಊರಿಗೆ ಇದ್ದೀನಿ. ಸಾವುಕಾರರು ಗೊತ್ತಾ ನಿನ್ಗೆ? ಸಾವುಕಾರರು ಸಿದ್ದಣ್ಣ ಅಂತ, ಅವರೇ ಕಣಪ್ಪ ನಾನು. ಹ್ಞೂ. ಓಹೋ, ಸಾವುಕಾರು ಸಿದ್ದಣ್ಣ ಅವರು. ಕೇಳ್ಪಟ್ಟಿದ್ದೀನಿ ನಿಮ್ಮ ಹೆಸರು ನಾನು, ಆದ್ರೆ ನೋಡಿರಿಲ್ಲ ಇವ್ರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಾವುಕಾರ್ರೆ, ಸರಿನಾ? ಅಲ್ಲ, ಏನು ಸಮಾಚಾರ? ನಮ್ಮನೆ ಹತ್ರ ಬಂದ್ಬಿಟ್ಟಿದೆಯಲ್ಲ ಇಲ್ಲಿವರೆಗೂ. ಏನು ವಿಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ಸಾವುಕಾರ ಸಿದ್ದಣ್ಣ ಅವರೇ? ನೋಡಪ್ಪ, ಏನಿಲ್ಲ. ಈಗ ಮನೆ ಒಳಗಡೆ ಕೂತ್ಕೊಂಡು ಮಾತಾಡ್ಬೇಕಿತ್ತು. ಇಂಥ ವಿಚಾರ ಎಲ್ಲ ಆಚೆ ಕಡೆ ನಿನ್ಕಂಡು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣಪ್ಪ. ಸರಿನಾ? ಅಯ್ಯೋ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸಾವುಕಾರ್ರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ಪರಿಚಯ ಇರಲಿಲ್ಲ ನನಗೆ, ಯಾರಂತ ಗೊತ್ತಾಗ್ಲಿಲ್ಲ. ಹಂಗಾಗಿ ನಾನು ಸುಮ್ಮನೆ ಆಚೆ ಕಡೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ದೆ. ಬನ್ನಿ ಒಳಗಡೆ ಕೂತ್ಕೊಂಡು ಮಾತಾಡೋಣ. ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು, ನನ್ನ ಹತ್ರನೇ ಮಾತಾಡಬೇಕು ಅಂತ ಬಂದಿದ್ದೀರಾ. ಹಂಗಾಗಿ ನಿಮಗೆ ನಾನು ಈಗ ನೀವೇ ಒಳಗಡೆ ಬಂದು ಮಾತಾಡಬೇಕು ಅಂತ ಹೇಳ್ತಿದ್ದೀರ ಅಂದಮೇಲೆ ಬನ್ನಿ ಒಳಗಡೆ ಹೋಗೋಣ, ಬನ್ನಿ. ಬನ್ನಿ. ನೋಡಿ, ಇದೇ ನಮ್ಮ ಮನೆ. ಕೂತ್ಕೊಂಡಿರಿ. ಪಾಪ, ತಡೀರಿ, ನಮ್ಮ ಹುಡುಗಿ ಇದ್ದಾಳೆ. ನಮ್ಮ ಹುಡುಗಿನೂ ನಮ್ಮ ಶ್ರೀಮತಿಯವರು ಇದ್ದಾರೆ. ಹಾಗಾಗಿ ನಾನೇ ಕುರ್ಚಿಗಳು ತಗೊಂಬಂದು ಕೊಡ್ತೀನಿ. ಒಂದು ನಿಮಿಷ. ಪಾಪ, ಸಾವುಕಾರರು ಬಂದಿದ್ದಾರೆ ಕಣಮ್ಮ. ಪಕ್ಕದೂರು ಸಾವುಕಾರರು ಅಂತೆ. ಒಂದು ಸ್ವಲ್ಪ ಕುಡಿಯೋಕ್ಕೆ ಏನಾದ್ರೂ ಜ್ಯೂಸು ಟೀನೋ ಏನಾರ ಇದ್ರೆ ಮಾಡ್ಕೊಂಬರ್ತೀರೇನ್ರಮ್ಮ ಬೇಗ? ಅಮ್ಮಂಗೆ ಹೇಳು. ರಮ್ಯಾ? ರಮ್ಯಾ ಅಲ್ವಾ ಹುಡುಗಿ ಹೆಸರು? ಕರೆಕ್ಟು. ಸಾವುಕಾರ್ರೆ ಇದೇ ಪಕ್ಕ ಮನೆ ಸಾವುಕಾರ್ರೆ, ಇದೇ ಪಕ್ಕ ಮನೆ. ನಮ್ಮ ಗಜೇಂದ್ರ ಹೇಳ್ತಿದ್ವ. ರಮ್ಯಾ ಅಂತಾನೆ ಹೆಸರು ಆ ಹುಡುಗಿ ಹೆಸರು. ಸುಮ್ಮಕ್ ನಿನ್ಕಳ್ಳ ನೀನು, ನಾವು ಮಾತಾಡ್ತಿಲ್ವಲ್ಲ ಲೆಕ್ಕಾಚಾರಿ. ಹಂಗೆಲ್ಲ ಮಾತಾಡ್ಬೇಡ, ಸುಮ್ಕಿರೋವು. ಅಂದಾಗೆ ಸಾವುಕಾರ್ರೆ, ಏನ್ ಸಮಾಚಾರ? ಏನಕ್ಕೆ ಬಂದಿದ್ದೀರಾ? ವಿಷಯ ಹೇಳ್ತೀರಾ ನಮಗೆ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪದೇ ಕೇಳ್ತಿದ್ದೀನಂತ. ಯಾಕಂದ್ರೆ ಎಷ್ಟು ದೂರದಿಂದ ನಮಗೆ ಹುಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಏನು ವಿಚಾರ ಏನು ವಿಷಯ ಇಲ್ದಲ್ಲ ನೀವು ಹಂಗೆಲ್ಲ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಂಗಾಗಿ ಸ್ವಲ್ಪ ನನಗೂ ಭಯ ಮನ್ಸಲ್ಲಿ ಏನು ಅಂತ ಕಾಡ್ತಿರುತ್ತೆ. ಏನಕ್ಕೆ ಬಂದಿದ್ದಾರೋ ಏನೋ ಅಂತ. ಹಂಗಾಗಿ ದಯವಿಟ್ಟು ಹೇಳ್ತೀರಾ ಏನು ವಿಷಯ ಅಂತ. ಅಂದಾಗೆ ನೀವೇನಾಗ್ಬೇಕಿತ್ತು ಸಾವುಕಾರರಿಗೆ? ನಾನು ಸಾವುಕಾರರು ತಮ್ಮ, ರಂಗಪ್ಪ ಅಂತ. ನನಗೆ ನಮ್ಮ ಊರಲ್ಲೆಲ್ಲ ರಂಗಜ್ಜ ಅಂತ ಕರೀತಾರೆ. ಹೇಳಿ ಇವ್ರೆ ಸಾವುಕಾರ್ರೆ. ರಂಗಜ್ಜನವ್ರೆ, ಹೇಳಿ ಏನ್ ಸಮಾಚಾರ? ಹಿಂಗ್ ಬಂದ್ಬಿಟ್ಟಿದ್ರಲ್ಲ ನಮ್ಮ ಮನೆ ಕಡೆ ಅಂತ. ಏನಿಲ್ಲ ಇವ್ರೆ, ರಾಜೇಶಣ್ಣರೇ, ನಿಮ್ಮಿಂದ ಒಂದು ವಿಷಯ ಮಾತಾಡಬೇಕಿತ್ತು, ಹಂಗಾಗಿ ಬಂದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಸರಿನಾ? ಅದೇ ವಿಷಯ ಮಾತಾಡಕ್ಕಂತಾನೆ ಬಂದಿರೋದು. ಏನಿಲ್ಲ, ನಮ್ಮ ಹುಡುಗ ಇದ್ದಾನೆ, ನಮ್ಮ ಅಣ್ಣನ ಮಗ, ಸಾವುಕಾರರ ಮಗ ಗಜೇಂದ್ರ ಅಂತ ಅವನ ಹೆಸರು. ಅವನು ಬಹಳ ಒಳ್ಳೆ ಹುಡುಗ, ಬುದ್ಧಿವಂತ, ಗುಣವಂತ, ಜಾಣ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಅವನಿಗೂ ಮನೆ ಕಡೆ ಎಲ್ಲಾದ್ರಲ್ಲೂ ಕೂಡ ತಂದೆ ತಾಯಿಗಳ ಜೊತೆ ಬಹಳ ಚೆನ್ನಾಗಿದ್ದಾನೆ. ಯಾರ ತಂಟೆಗೆ ಹೋಗಲ್ಲ, ಯಾರ ಸಾಹಸಕ್ಕೂ ಹೋಗಲ್ಲ. ಒಳ್ಳೆ ಬುದ್ಧಿವಂತ ಅವನು. ಆಯ್ತು, ಸಂತೋಷ. ಹೆಂಗ ಇವತ್ತಿನ ಕಾಲದಲ್ಲೂ ಕೂಡ ಇಂಥ ಹುಡುಗರು ಇದಾರಲ್ಲ, ಹೆಂಗ ಸದ್ಯ ಓದ್ಕೊಂಡು ಒಳ್ಳೆ ಬುದ್ಧಿವಂತ ಗುಣವಂತ ಅಂತ ಹೇಳ್ತೀರಾ? ವಿದ್ಯಾವಂತ ಹೇಳ್ತೀರಾ? ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದಾನೆ, ಅಪ್ಪ ಅಮ್ಮನ ಗೌರವ ಕೊಡ್ತಾನೆ, ಹಿರಿಯವ್ರಂದ್ರೆ ಬೆಲೆ ಕೊಡ್ತಾರಂತ ಹೇಳ್ತಿದಾರಲ್ಲ, ಸಂತೋಷ. ಅಲ್ಲ, ಅವ್ರ ಬಗ್ಗೆ ನನ್ನ ಮುಂದೆ ಯಾಕೆ ಹೇಳ್ತಿದಾರಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಇವಾಗ. ಅಯ್ಯ, ಇವ್ರೇನ್ರಿ ಸಾವುಕಾರ ಇವರು? ಇಷ್ಟೊಂದೆಲ್ಲ ಹೇಳಿದ್ರು ಇವ್ರಿಗೆ ಅರ್ಥನೇ ಆಗ್ತಿಲ್ವಾ? ಹುಡುಗನ ಬಗ್ಗೆ ನಮ್ಮ ರಂಗಜ್ಜ ಅವರು ಎಲ್ಲ ಹೇಳ್ತಿದ್ದಾರೆ, ಏನು ಅರ್ಥನೇ ಮಾಡ್ಕೊಂತಿಲ್ವಲ್ಲ ಇವರು. ಲೈ ಲೆಕ್ಕಾಚಾರಿ, ಸುಮ್ಮ ಕೂತ್ಕೊಳ್ಳ ನೀನು, ನಾವು ಮಾತಾಡ್ತಿದೀವಲ್ಲ. ಹಾಗೇನಿಲ್ಲ ರಾಜೇಶಣ್ಣರೇ, ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಸುತ್ತ ಬಳಸಿ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಇರೋ ವಿಚಾರನ ಹೇಳ್ಬಿಡ್ತೀನಿ ನೋಡಿ. ನಮ್ಮ ಹುಡುಗ ಇದ್ದಾನಲ್ಲ, ನಮ್ಮ ಗಜೇಂದ್ರ, ನಿಮ್ಮ ಕಿರೆ ಮಗಳು ರಮ್ಯಾ ಇದ್ದಾಳಲ್ಲ, ರಮ್ಯಾಳಿಗೆ ತುಂಬಾ ಇಷ್ಟಪಟ್ಟಿದ್ದಾನೆ. ಭಾಳ ಒಳ್ಳೆ ಹುಡುಗಿ ಅಂತೆ. ಹಂಗಾಗಿ ನಮ್ಮ ಹುಡುಗ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಬಿಟ್ಟಿದ್ದಾನೆ. ನಿಮ್ಮ ಹುಡುಗಿನೂ ಕೂಡ ನಮ್ಮ ಹುಡುಗನ್ ಕಂಡ್ರೆ ಭಾಳ ಇಷ್ಟ ಅಂತೆ.
ಹಂಗಾಗಿ ನೀವು ಬೇರೆ ಕಡೆ ಮದುವೆ ಮಾಡ್ತಿರೋದು ವಿಚಾರ ನಮಗೆ ಗೊತ್ತಾಯ್ತು. ಬೇರೆ ಕಡೆ ಹುಡುಗನ್ ನೋಡ್ತಿರೋ ವಿಚಾರ. ಪಾಪ ಮದುವೆ ಮಾಡ್ತಿಲ್ಲ ಇನ್ನು, ಬೇರೆ ಕಡೆ ಹುಡುಗನ್ ಹುಡುಕ್ತಿದ್ರ ಇನ್ನೇನು ಮದುವೆ ಮಾಡೋದಕ್ಕೆ ಅಂತ ಗೊತ್ತಾಯ್ತು ನಮಗೆ, ವಿಚಾರ ಗೊತ್ತಾಯ್ತು. ಹಂಗಾಗಿ ನಮ್ಮ ಅಣ್ಣನ ಮಗ ಗಜೇಂದ್ರ ತುಂಬಾ ಬೇಜಾರಲ್ಲಿದ್ದಾನೆ. ಈಗ ಮಕ್ಳುಗಳು ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ, ಇನ್ನೇನೋ ಅವರು ವಯಸ್ಸಿಗೆ ಬಂದಿದ್ದಾರೆ, ಮದುವೆ ಮಾಡಿಸ್ಲೇಬೇಕು. ಯಾವತ್ತಿದ್ರು ನೀವು ನಿಮ್ಮ ಮಗಳಿಗೆ ಮದುವೆ ಮಾಡಿಸ್ತೀರಾ, ನಾನು ನಮ್ಮ ಮಗಂಗೆ ಮದುವೆ ಮಾಡಿಸ್ಲೇಬೇಕು ಅಲ್ವೇಂದ್ರಿ ರಾಜೇಶಣ್ಣರೇ? ಹಂಗಾಗಿ ನಮ್ಮ ಹುಡುಗ ಇಷ್ಟಪಟ್ಟಿದ್ದಾನೆ, ಮಗಳು ಇಷ್ಟಪಟ್ಟಿದ್ದಾಳೆ. ಈಗ ಮಕ್ಳುಗಳು ತಪ್ಪು ಮಾಡೋದಕ್ಕಿಂತ ಮುಂಚೆ ನಾವು ದೊಡ್ಡವರಂದ್ಮೇಲೆ ದೊಡ್ಡವರಾಗ್ಬಿಟ್ಟು ಅರ್ಥ ಮಾಡ್ಕೊಂಡು ಮುಂದೆ ನಿಂತ್ಕೊಂಡ್ಬಿಟ್ಟು ಮದುವೆ ಮಾಡಿಸೋದು ನಮ್ದು ಜವಾಬ್ದಾರಿ, ಕರ್ತವ್ಯ. ಏನ್ ರಾಜೇಶಣ್ಣರೇ? ಹಂಗಾಗಿ ಸಂಬಂಧ ಮಾತಾಡೋಣ ಅಂತ ಬಂದು, ಈಗ ನಾವು ಹಿಂಗೆ ಇವಾಗ್ಲೇ ಒಪ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ, ಸರಿನಾ? ಈಗ ನೀವು ಕೂಡ ನಮ್ಮ ಮನೆಗೆ ಬನ್ನಿ ಒಂದ್ಸಲಿ, ಎಲ್ಲ ವಿಚಾರಿಸಿ, ಅಕ್ಕಪಕ್ಕ ಎಲ್ಲ ವಿಚಾರಿಸಿ, ನಮ್ಮ ಹುಡುಗ ಗಜೇಂದ್ರ ಬಗ್ಗೆನೂ ಕೂಡ ಕೇಳಿ, ಎಲ್ಲರ ಬಗ್ಗೆನೂ ಕೂಡ ಕೇಳ್ಬಿಟ್ಟು ಬೇಕಾದ್ರೆ ಆಮೇಲಿಂದ ನಮ್ಮ ಹುಡುಗ ನಿಮ್ಗೆ ಇಡಿಸಿರೇ ಮದುವೆ ಮಾಡ್ಕೊಡಿ, ಆಯ್ತಾ? ಸರಿನಾ? ಏನ್ರಿ ಹೇಳ್ತಿದ್ದೀರಾ ನೀವು? ಏನಂತ ಮಾತಾಡ್ತಿದ್ದೀರಾ ನೀವು? ನನ್ನ ಮಗಳು ನಿಮ್ಮ ಹುಡುಗಂಗೆ ಇಷ್ಟಪಟ್ಟಿದ್ದಾಳ, ರಮ್ಯಾನ? ನೀವು ಹೇಳ್ತೀರ ನಿಜಾನ? ಏನಪ್ಪ, ನನಗೆ ಯಾಕೆ ನಂಬೋದಕ್ಕೆ ಅಸಾಧ್ಯ ಆಗ್ತೈತೆ. ನನ್ನ ಮಗಳು ಈ ರೀತಿ ಎಲ್ಲ ಪ್ರೀತಿ ಅದು ಇದು ಮಾಡ್ಕೊಂಡು ಇಲ್ಲ ಕಣ್ರಿ. ಚೆನ್ನಾಗಿ ಓದ್ಕೊಂಡವಳು, ರ್ಯಾಂಕ್ ಸ್ಟೂಡೆಂಟು, ಕಾಲೇಜ್ಗೆ ರ್ಯಾಂಕ್ ಅವಳು, ಸರಿನಾ? ಆಯಿತು. ಈಗ ಏನ ಇಷ್ಟಪಟ್ಟಿದ್ರು ಪಟ್ಟಿರ್ತಾರೆ, ಈಗ ಕಾಲೇಜಿಗೆಲ್ಲ ಹೋಗ್ತಿರ್ತಾರೆ. ಬೇಡ, ನನ್ನ ಮಗಳು ಆ ಥರದವಳು ಅನ್ನಲ್ಲ, ಇಷ್ಟಪಟ್ಟಿದ್ದಾಳೆ. ಈಗ ಅವರೇನು ಅಂತ ತಪ್ಪೇನು ಮಾಡಿಲ್ಲ. ಈಗ ನನಗೆ ಸ್ವಲ್ಪ ಟೈಮ್ ಬೇಕಿತ್ತಲ್ಲ, ಇವೆಲ್ಲ ವಿಚಾರ ಎಲ್ಲ ಒಂದು ಸ್ವಲ್ಪ ಮಾತಾಡಬೇಕಿತ್ತು ನಾನು. ಅಲ್ಲ ರಾಜೇಶಣ್ಣರೇ, ಇಲ್ಲಿ ಕೇಳಿ, ಇಲ್ಲಿ ಪಾಪ ನಿಮ್ಮ ಮಗಳು ತಪ್ಪು ಕೆಲಸ ಏನು ಮಾಡಿಲ್ಲ, ಇಷ್ಟಪಟ್ಟಿದ್ದಾರೆ ಒಬ್ರಿಗೊಬ್ರು, ತುಂಬಾ ಒಳ್ಳೆ ಸಂಬಂಧ, ನಮಗೂ ಭಾಳ ಇಷ್ಟ ಆಯಿತು. ಈಗ ಮಗಳು ಒಂದೇ ಒಂದು ಮಾತು ಹೇಳಿದಾಳಂತೆ ನಮ್ಮ ಹುಡುಗಂಗೆ, ದಯವಿಟ್ಟು ಗಜೇಂದ್ರ, ನಾನು ಹೆಂಗ್ ಬೇಕಂಗೆ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ, ಓಡ್ ಬಂದೆಲ್ಲ, ನೀನು ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪಂಗೆ ಒಪ್ಸಿನೇ ನೀನು ನನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಆ ಮಗಳು ಹೇಳಿದಾಳೆ. ಆ ಒಂದು ವಿಚಾರ ಕೇಳ್ಪಟ್ಟು ನಮಗೆ ಭಾಳ ಇಷ್ಟ ಆಯಿತು. ಸರಿನಾ? ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ಬಿಟ್ಟು ಹೋಗ್ಬಾರ್ದು, ಬಿಟ್ಟು ಕೊಡಬಾರ್ದು. ಈಗ ದಯವಿಟ್ಟು ರಾಜೇಶಣ್ಣರೇ, ಮಗಳಿಗೆ ಬೈಯಕ್ಕೆ ಹೋಗ್ಬೇಡಿ. ಅಲ್ಲ, ಏನೋ ವಯಸ್ಸು ಹುಡುಗರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ಪ್ರೀತಿ ಮಾಡಿದ್ದಾರೆ. ನಮ್ಮ ಹುಡುಗನು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಇವ್ರೆ. ನಿನ್ನ ಮಗಳ ಕ್ಲಾಸ್ಮೇಟ್ ಇದ್ದಾನೆ, ಅವನು ಕಾಲೇಜ್ಗೆ ರ್ಯಾಂಕೆ ಅವನು, ಸರಿನಾ? ಈಗಲೂ ಕೂಡ ಅವನಿಗೆ ಯಂತ್ರದಲ್ಲೂ ಏನು ಕಡಿಮೆ ಇಲ್ಲ, ಚೆನ್ನಾಗಿ ಇದ್ದಾನೆ, ಮನೆ ಐತೆ, ಆಸ್ತಿ ಐತೆ, ಹೊಲ ತೋಟ ಗದ್ದೆ ಪ್ರತಿ ಒಂದೂ ಕೂಡ ಐತೆ. ಅವ್ನು ಮಾಡ್ಬೇಕಂತಾರೆ ಏನೂ ಇಲ್ಲ. ನಿಮ್ಮ ಮಗಳಿಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ. ದಯವಿಟ್ಟು ಕೂಡ ಸಂಬಂಧ ಮುಂದುವರ್ಸೋಕ್ಕೆ ಒಂದು ಸ್ವಲ್ಪ ನೀವು ಅವಕಾಶ ಮಾಡಿಕೊಡಿ ಇವ್ರೆ. ಈಗ ಶಾಸ್ತ್ರೋತ್ತರವಾಗಿನೇ ಮದುವೆ ಮಾಡ್ಕೋಬೇಕು ಅಂತಾನೆ ನಾವು ಕೇಳೋದಕ್ಕೆ ಬಂದಿರೋದು. ನಿಮಗೆ ಇಷ್ಟ ಆದರೆ ಮುಂದುವರಿಯೋಣಂತ ಇದ್ರೆ ಬೇಕಾದ್ರೆ ಒಂದು ದಿವಸ ನೀವು ಕೂಡ ಮನೆ ನೋಡೋದಕ್ಕೆ ಬನ್ನಿ, ನಾವು ಕೂಡ ಒಂದು ದಿವಸ ಮನೆ ನೋಡೋದಕ್ಕೆ ಬರ್ತೀವಿ. ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದರೆ ನಿಶ್ಚಿತಾರ್ಥ ಒಂದು ದಿವಸ ಒಳ್ಳೆ ಟೈಮ್ ನೋಡ್ಬಿಟ್ಟು ನಿಶ್ಚಿತಾರ್ಥ ಇಟ್ಕೊಳ್ಳೋಣ, ಮದುವೆ ಮಾಡೋಣ, ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ಚೆನ್ನಾಗಿರೋಣ. ಅಲ್ಲ ಈಗ ಇವ್ರೆ, ಈಗ ನನಗೆ ನೀವು ಹೇಳ್ತಿರೋದು ನೋಡಿರೆ ನನಗೆ ಏನು ಮಾಡೋಣ, ಏನು ಮಾತಾಡಬೇಕು, ಏನು ಒಂದೂ ಗೊತ್ತಾಗ್ತಿಲ್ಲ. ಯಾಕಂತೀರಿ, ಈಗ ಸಡನ್ ಆಗಿ ಬಂದ್ಬಿಟ್ಟು ನೀವು ಈ ರೀತಿ ಎಲ್ಲ ಹೇಳ್ತಿದ್ರೆ ನನಗೆ ಅರ್ಥ ಮಾಡ್ಕೊಳಕ್ಕೇನೆ ಆಗ್ತಿಲ್ಲ. ಈಗ ನೀವು ನೋಡಿದ್ರೆ ಸಾವುಕಾರರು ಅಂತ ಹೇಳ್ತೀರಾ, ನಾವೊಂದು ಸ್ವಲ್ಪ ನಾವೂ ಕೂಡ ಯಂತ್ರದಲ್ಲೂ ಏನು ಕಡಿಮೆ ಏನಿಲ್ಲ, ಚೆನ್ನಾಗಿ ಇದ್ದೀವಿ, ತೋಟ ಎಲ್ಲ ಇದೆ, ತೋಟ ಹೊಲ ಗದ್ದೆ ಎಲ್ಲದೂ ಕೂಡ ಇದೆ. ಆದರೂ ನೀವು ನೋಡಿದ್ರೆ ಊರಿಗೆ ಸಾವುಕಾರರು ಅಂತ ಹೇಳ್ತಿದ್ದೀರಾ, ನಮಗೆ ಏನಂತಾನೆ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ನೋಡೋಣ, ನನ್ನ ಮಗಳಿಗೆ ಇನ್ನೊಂದು ಮಾತು ಕೇಳಬೇಕು, ನನ್ನ ಮಗಳಿಗೆ ಕೇಳಬೇಕು. ನಮ್ಮ ಅಳಿಯಂದ್ರು ಇದ್ದಾರೆ, ಈಗ ನಮ್ಮ ಅಳಿಯಂದ್ರು ಕೂಡ ಇದ್ದಾರೆ, ನಮ್ಮ ಹಿರೇ ಮಗಳು ಇದ್ದಾಳೆ, ನಮ್ಮ ಶ್ರೀಮತಿಯವ್ರು ಇದ್ದಾರೆ. ಎಲ್ಲರಿಗೂ ಕೂಡ ಕುತ್ಕೊಂಡು ನಾವು ನಮ್ಮ ಅಣ್ಣ ತಮ್ಮದ್ರು ಕೂಡ ಇದ್ದೀವಿ. ಈಗ ನೀವು ಹೆಂಗೆ ಅಣ್ಣ ತಮ್ಮದ್ರು ಬಂದಿದ್ದೀರಲ್ಲ, ಹಾಗೆ ನಮ್ಮ ಅಣ್ಣ ತಮ್ಮದ್ರು ಕೂಡ ಇದ್ದೀವಿ. ನನಗೂ ಕೂಡ ಖುಷಿನೇ. ಸದ್ಯ ನಾನು ಕೂಡ ಬೇರೆ ಕಡೆ ಸಂಬಂಧ ನೋಡ್ತಿದ್ದೆ, ಒಳ್ಳೆ ಸಂಬಂಧ ಸಿಕ್ಕಿರೆ ಮಗಳು ಮದುವೆ ಮಾಡಿಬಿಡೋಣ ಅತ್ಲಾಗಿ. ಇವಳು ಕಿರಿಯವಳು, ಇನ್ನೇನು ಒಬ್ಬ ಮಗನೂ ಕೂಡ ಇದ್ದಾನೆ. ಈಗ ಇವರಿಬ್ರದ್ದು ಕೂಡ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಹಿರಿ ಮಗಳದಾಗಿದೆ. ಇವಳದು ಇನ್ನೇನು ಎಜುಕೇಶನ್ ಎಲ್ಲ ಮುಗಿತ್ರಲ್ಲ, ಮದುವೆ ಮಾಡಿಬಿಡ್ಬೇಕು ಅಂತಾನೆ ನಾನು ಕೂಡ ಪ್ರಯತ್ನ ಪಡ್ತಿದ್ದೀನಿ. ಹೆಂಗ ನೋಡೋಣ ತಗೊಳ್ಳಿ.